ಏನು ಗತಿ ಸಾಯದು ಆ ಮಾಡ ಯಾಸ ನೋಡಿದ್ರೆ ಇನ್ನೂ ಏನೇನು ನೋಡ್ಬೇಕಾಗಿದೆ ಈ ಕಣ್ಣಲ್ಲಿ. ದೇವ್ರ ಹತ್ರ ಒಬ್ಬಿದ್ರು ಸಾಕು ಅಂತ ಕಾಣ್ತಾ ಇದೆ ನನಗೆ. ಅಲ್ಲ, ಇಡೀ 2 ಗಂಟೆ ಹೊತ್ತಾಗಿದೆ ಒಂದು ಅಡಿಕೆ ಒಟ್ಟು ಮಾಡಿ ಟಾರ್ಪಲ್ ಮುಚ್ಚಕ್ಕೆ. ಇಲ್ಲದೆ ಹೋದ ಪುರಾಣ ನಗಿ ಆ ಮಾತು ನೋಡಿಬಿಟ್ರೆ ಯಾರ್ಯಾರು ಕೆಲಸದ ಜೊತೆ ಆ ಥರ ಇದು ಮಾಡ್ತಾರ. ಆಚೀಚೆ ಮನೆಗೆ ನೋಡಿ ಇನ್ನು ಏನು ನಗಾಡಕ್ಕೆ ಶುರು ಮಾಡ್ತಾರ. ಇನ್ನು ಕತೆ ಹುಟ್ಟದೆ ಅಂತ ಇದ್ದಿದ್ದೆ ಹೇಳ್ದೆ ಬಿಡ್ತಾರನು. ಅವ್ರಿಗೆ ಅನ್ಕೊಂಡಿಲ್ಲ, ಅಂಥವ್ರಿಗಾರ ಗೊತ್ತಾಗ್ತದೆ. ನನಗೆ ಎಷ್ಟು ಇದಾಗ್ತದೆ. ನನ್ನ ಮಗಗೆ ಮರಿಲ್ದೇ ಇದ್ದಿದ್ರು ಅಡ್ಡಿಲ್ಲ, ಎಲ್ಲಿಂದ ತಂದು ಸಾಕು ಮಾಡ್ಕೊಂಡಂಗೆ ಆತೇನು ಸಾವಾರ್ದು ಹೋಗ. ಅದಕ್ಕೆ ಹೇಳೋದು ಕುಲ ಕುಟುಂಬ ನೋಡಿ ಸಂಬಂಧ ಮಾಡಬೇಕು ಅಂತ ಹೇಳಿದೆ ನಮ್ಮನೆ ಗಂಡಸಿಗೆ. ಹೇಳ್ದಾರ ಮಾತು ಕೇಳ್ರನು. ಅವಾಗಂತೂ ಹಂಗೆ ಮಾಡಿದ್ದೆ ಆತ. ಈಗ ಬಂದ ಮೇಲೆ ಏನು ತಲೆ ಮೇಲೆ ಹಚ್ಕುರ್ಸ್ಕೊಂಡಾರೆ. ಹಂಗಾಗಿ ಅವಳಿಗೆ ಸಲಿಗೆ ಇಲ್ಲದೆ ಹೋದ ಸಲಿಗೆ. ನಾ ಏನು ಮಾಡಿದ್ರು ಯಾರು ಏನು ಹೇಳಲ್ಲ ಅಂತ. ಎಂತದೆ ಎಂತ ಮಾರುತಿ, ಮನೇಲಿ ಯಾರು ಬೈಯಕ್ಕೆ ಸಿಕ್ಕಲ್ಲ. ಎಂತ ಒಬ್ಳೊಬ್ಳೆ ನೀನೇ ಬೈಕಣಕ್ಕೆ ಶುರು ಮಾಡ್ದಾನೆ. ಎಂತ ಅಷ್ಟು ಜೋರಾಗಿ ಒಬ್ಳೆ ಮಾತಾಡ್ಕಿತಿದೀಯಲ್ಲ, ಎಂತ ಆಗಿದೆ ಮಾರುತಿ ನಿಂಗೆ? ನೀವಿನ್ನೂ ನನಗೆ ಹೇಳಿ, ಮನೆ ಒಳಗೆ ಏನಾಗ್ತದೆ ಏನು ಹೋಗ್ತದೆ ಅವನ್ನೆಲ್ಲ ಒಂದು ಸೂಕ್ಷ್ಮವಾಗಿ ನೋಡ್ಬೇಕು ಅನ್ನೋದೇನಿಲ್ಲ. ನಂಗೆ ಹೇಳಕ್ಕೊಂದು ಕಲ್ತ್ಕೊಂಡಿರಿ. ನಿಮ್ಮ ಸೊಸೆ ಏನು ಮಾಡಿದ್ರು ನಿಮಗೆ ಅಚ್ಚುಮೆಚ್ಚೇ ಇಲ್ಲ ಥರ. ಈಗ ನಾಳೆ ಎಲ್ಲರ ಹಣೆಯ ಕೈರ್ ಮನೇಲೆಲ್ಲ ಕೇಳ್ರೆ ಎಂತಕ್ಕೆ ನಿನ್ನ ಸೊಸೆ ಹಿಂಗೆ ಮಾಡಕ್ಕೆ ಬಿಟ್ಟೆ ಅಂತ ಕೇಳ್ರಿ ಎಂತ ಹೇಳಲಿ ನಾನು? ನನಗೆ ಒಂಥರ ಆಗ್ತದೆ. ಒಂದು ಹದ್ದು ಬಸ್ತಲ್ಲಿ ಇಟ್ಕೊಳಕ್ಕೆ ಆಗದಿದ್ದ ಮೇಲೆ. ಎಂತ ಮಾತಾಡ್ತಿದ್ದೀಯ ಮಾರುತಿ? ಅದು ಎಂತ ಮಾಡ್ತೀಗ? ಏನು ಮಾಡಿದ್ರು ತಪ್ಪು. ಸುಖ ಸುಮ್ಮನೆ ಎಂತಕ್ಕದಕ್ಕೆ ಆ ಥರ ಬೈತೀಯ? ಎಂತ ಮಾಡಿದೆ ಅಂತ ಮುರಿಯದೆ ತೆಗಿಂತ ಕೆಲಸ ಎಂತ ಮಾಡಿದೆ ಅದ? ನಿನ್ನ ಅಕ್ಕ ನಿನ್ನ ಅಣ್ಣಗೆ ಗೊತ್ತಾಗ ನಿಂಗೆ ನಾಚಿಕೆ ಆಗಂಥದ್ದು ಎಂತ ಮಾಡಿದ್ ಮಾರುತಿ ಅದ? ಎಂತ ಮಾಡಿದ್ದ? ಅಲ್ಲಿ ಹೋಗಿ ನೋಡಿ, ಕಣದಲ್ಲಿ ಹೋಗಿ ನೋಡಿ. ಏನು ಸ್ವಲ್ಪ ಹೊತ್ತಾತ ಅಡಿಕೆ ಬಟ್ ಮಾಡ್ತಾ ಮೋಡಾಗಿದೆ ಅಂಥೇಳಿ ಏನು ಗಡಿಬಿಡಿ ಮಾಡ್ಕೊಂಡು ಹೊರಗೆ ಹೋಗಿದ್ದು ನೋಡಿದ್ರೆ ಸಾಕು. ಇವನ ಜೊತೆ ಕೆಲಸದವನ ಜೊತೆ ಆ ನಗಿ ಆ ಮಾತು ನೋಡ್ದ ಒಳಗೆ ಬರೋಕ್ಕೆ ಮುಂಚೆ ಇಲ್ಲಲ್ಲ. ಅದಕ್ಕೆ ಸ್ವಲ್ಪ ಹೊತ್ತಾಗಲಿ ಹೊರಗೋಗಿ ಅವನು ಅಲ್ಲಿ ಮಿಷಿನಿಗೆ ಅಡಿಕೆ ಹಾಕೊಂಡು ಇದು ಮಾಡ್ತಾ ಇದ್ದಾನೆ. ಈಗ ಅವನ್ನೇ ಕರೆದ್ರೆ ಆಗ್ತಿರ್ಲ ಅಡಿಕೆ ಒಟ್ಟು ಮಾಡೋಕ್ಕೆ. ಅವನಲ್ಲಿ ಮಿಷಿನ್ ಹತ್ರ ನಿಲ್ಸದೆ ಇವನು ಕರೆದದೆ. ಆಚೀಚೆ ಮನೇಲಿ ನೋಡಿದ್ರೆ ಏನಂದಾರ? ಇಲ್ಲದೆ ಹೋದ ಮಾತಾಡು. ನನಗೆ ಮತ್ತೆ ಸಿಟ್ಟು ಹೆಚ್ಚಾಗಂಗೆ ಮಾಡಬೇಡ. ನೀನು ಒಂದು ಹಿಣ್ಣನೆ. ನೀನು ಎಂತ ಮಾತಂತ ಆಡ್ತಿದ್ದೀಯೆ? ಅಲ್ಲ, ಮನೆ ಕೆಲಸದವನ ಜೊತೆ ಹೋಗಿ ನಿಂತ್ಕೊಂಡಲ್ಲಿ ಒಂಚೂರು ಅದು ಸೇರಿ ಕೆಲಸ ಮಾಡಿದಕ್ಕೂ ಅದು ನಿನಗೆ ತಪ್ಪಾಗಿ ಕಾಣ್ತದ. ನೀನು ಹೋಗ್ಬೇಕಲ್ಲ ಲೆಕ್ಕ ಅಂದರೆ. ಅದಕ್ಕೆ ಹೇಳೋಳು ನೀನು ಹೋಗ್ಬಾರ್ದ? ಎಂತ ಮಾಡ್ತಿದ್ದೀಯ ಅಲ್ಲಿ ನಿಂತ್ಕೊಂಡ? ಹೋಗಾತಿರ್ಲ. ನಾನು ಈಗ ಇಷ್ಟೊತ್ತು ಅಲ್ಲಿ ಮಿಷನ್ ಹತ್ರನೇ ಇದ್ನಪ್ಪ. ಎಲ್ಲಿ ಅದು ಕರ್ದದ ಗುಂಡನ್ನು? ಅದು ಕರ್ದಿದ್ದ ಇವನೇ ಕಳಿಸಿದ್ದು ವಾಗೇಸ್ನೇಯ. ನಾ ಇಲ್ಲಿ ನಿಂತ್ಕೋತೀನಿ ಮಿಷಿನ್ ಹತ್ರ, ನೀವು ಹೋಗಿ ಅಡಿಕೆ ಒಟ್ಟು ಮಾಡು ಅಂತ. ನಾ ಅಲ್ಲೇ ಇದ್ನಲ್ಲ, ಇಷ್ಟೊತ್ತು ಇದ್ದೆ ನಾ ಮಿಷಿನ್ ಹತ್ರ. ಈಗೀಚಿಗಿಂದ ಬಂದಿದ್ದು ನಾನು. ಅಲ್ಲ, ಯಾರು ಮೂರನೇ ನೋಡದೆ ಇದ್ದಾರೆ ಕೇಂದ್ರಿದ್ ನಿನ್ನ ಮಾತು ಸತ್ಯ ಅಂತ ಹೇಳ್ಬೇಕಲ್ಲ. ನಿನಗೆ ಒಂದು ಚೂರು ನಾಚಿ ಹೇಸಿಗೆ ಆಗಲ್ಲ ಈ ಥರ ಜ್ಞಾನ ಮಾಡೋಕ್ಕೆ. ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ಅಂದ್ಕೊಂಡಿರಲ್ಲ ನಾನು. ಎಂತ ಅಂತದೇನು ಹೇಳಿದೆ ನಾನೀಗ? ಈಗ ಒಂದು ಸಾವುಕಾರರು ಮನೆಯವರು ಅಂದರೆ ಸಾವುಕಾರ ಹಂಗೆ ಇರ್ಬೇಕು, ಕೆಲಸದವರು ಅಂದರೆ ಕೆಲಸದವ್ರು ಹಂಗೆ ಇರ್ಬೇಕು. ಹೋಗ ಅವನ ಜೊತೆ ಇದೆ ಎಂತ ಹಂಗೆ ಮಾಡ್ಬೇಕು. ಬೇಕಾದ್ರೆ ವಾಗೀಸ ಇದೆ ಅಡಿಕೆ ಒಟ್ಟು ಮಾಡ್ಬೋದಿತ್ತಲ್ಲ ಅಂದ. ಈಗ ಅದ್ರಲ್ಲಂದು ಅಂತ ಈಗ ಅಂತ ತಪ್ಪಾಗಿದ್ದೆ ಅಂತ ಮರ. ನಾ ಮಾತಾಡ್ಬೇಕಾರೆ ಹೆಂಗೆ ಎಂಟ್ಲಿಗೆ ಬೈಕ್ ಕೊಡಕ್ಕೆ ಬರ್ತೀರಿ? ಬಾಯಿ ಹಾರ್ಸಕ್ಕೆ ಬರಬೇಡ. ನನ್ನೇನಷ್ಟು ದಡ್ಡ ಅಂತ ತಿಳ್ಕೊಂಡಿ ನೀನು? ನೀ ಹೆಂಗೆ ಯಾವ ಅರ್ಥದಲ್ಲಿ ಮಾತಾಡ್ದೆ ಅಂತ ನಂಗೇನು ಗೊತ್ತಾಗ್ಲ ಅಂತ ಮಾಡ್ದ? ಯಾ ಅರ್ಥ ಮರ? ಯಾ ಅರ್ಥ ಹೇಳಿ? ನಿಮ್ಮ ಮುನ್ಸಲ್ ಹಂಗೆ ಇದ್ದಿದ್ದಲ್ಲನ ಆ ಥರ ಜ್ಞಾನ ಯಾವುದೇ ಅರ್ಥದಲ್ಲಿ ಹೇಳಿದೆ ಅಂತ ನಿಮ್ಗೆ ಅನಿಸಿದ್ದ? ಅನ್ಮಾನ್ ನಿಮಗೂ ಅದೇ, ನಂಗೆ ಗೊತ್ತಿಲ್ಲ. ನಾನೇ ನಿನ್ನೆಯಿಂದ ನೋಡೋದಲ್ಲ, ಅವತ್ತಿಂದ ನೋಡ್ತಿದ್ದೀನಿ. ಸಿಟ್ಟು ಬಂದದ್ದು ನಂಗುವ. ನೀವು ಮುನ್ಸಲ್ಗೆ ಇಟ್ಕೊಂಡ್ರೆ ನಾ ಬಾಯಿ ಬಿಟ್ಟು ಹೇಳಿದೆ ಅಷ್ಟೇಯ. ನಿನ್ನ ನೀಚೆ ಹೆಂಗ್ಸಿದ್ನ ಬಿಸಕ ಮನ್ಸಲ್ಲದಿಯಂತೆ. ನಿನಗೂ ಕುಟುಂಬದಲ್ಲಿ ಇದ್ದಿದ್ದು ಹೌದಾನೆ ನೀನು? ಯಾರು ಮನುಷ್ಯರ ಹತ್ರ ನೀನು ಮಾತಾಡಿ ಕತಿಯಾಡಿ ಎಂಥದ್ದು ಗೊತ್ತಿರಲ್ಲ ನಿಂಗೆ? ನಾ ಯಾರ ಹತ್ರನೂ ಮಾತಾಡೋಕೆ ಹೋಗ್ಲ. ನಾ ಹೆಂಗಿರ್ಬೇಕೋ ಹಾಗೆ ಇದ್ದೀನಿ. ಆ ಮನೆ ಗೌರವ ಹೆಂಗೆ ಕಾಪಾಡ್ಬೇಕೋ ಅದೇ ಥರ ಕಾಪಾಡ್ಕೊಂಡೇ ಇದ್ದೀನಿ. ನಾನೇನು ಯಾರ ಹತ್ರ ಮಾತಾಡೋಕೆ ಹೋಗ್ಲಪ್ಪ? ಯಾರ ಹತ್ರ ಮಾತಾಡಿ ನಾನು ತೋರಿಸಿ? ನೀನೇನ ಉಂಟ್ಕೇಡ್ಗೆ ಹೆಂಗೆ ಉಂದೆ ಇರ್ತೀಯ, ಯಾರ ಹತ್ರನೂ ಸೇರಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಲೆಕ್ಕ ಹಾಕಿಯೇನ? ಅನ್ನಿದ್ರ ಹೇಳಿದ್ದು. ಇನ್ನೊಂದು ಸತಿ ನೀನೇನಾರು ಆ ಗುಂಡುಗಾಗ್ಲಿ ಸರಿತಗಾಗ್ಲಿ ಏನಾರು ನೀನು ಹೇಳಿದ್ದು ಗೊತ್ತಾದ್ರೆ ಮೊನ್ನೆ ಆಗಿದ್ದ ಕೆಲಸ ಅಲ್ಲ, ಇನ್ನೊಂದು ದಿವಸ ಆಗೋದು ಹೌದು. ಆ ಥರ ಮಾಡಿಬಿಡ್ತೀನಿ ನೋಡಿ. ಹೇಳಿನಿ ಮತ್ತೆ. ಇನ್ನು ಜಾಸ್ತಿ ಮಾತಾಡಿದೆ ಅಂದ್ರೆ ನಿನ್ನ ಖಂಡಿತ ನಿನ್ನ ಅಕ್ಕ ನಿನ್ನ ಅಣ್ಣನೇ ಬರೋಕ್ಕೆ ಹೇಳ್ತೀನಿ. ಇಲ್ಲದ್ರೆ ನಾನೇ ಹೋಗ್ಬತ್ತೀನಿ ಅವ್ರವ್ರ ಮನೆಗೆ. ಹಿಂಗೆ ಆತ ಅದೇ ಮನೇಲಿ ಅದೇನು ನೀವೇ ಬಂದು ತೀರ್ಮಾನ ಮಾಡಿ ಅಂತ ಹೇಳ್ತೀನಿ. ನಾ ಹೋಗೋಷ್ಟು ಅವಕಾಶ ಇಲ್ಲ ಅಂತ ಕಾಣ್ತದೆ.
ಅದು ಏನಾರು ಮನಸ್ಸು ಮಾಡಿ ಮತ್ತೇನಾರು ಹಿಂಗೆ ಮಾಡಿ ಕಾಟ ನೀನು ಭಾಳ ಕೊಟ್ಟರೆ ಎಲ್ಲರ ಹತ್ರ ಅದೇ ಹೇಳ್ತದೆ. ಆವಾಗ ಗೊತ್ತಾಗ್ತದೆ ನಿಂಗೆ ಏನು ಅಂತ. ಹೇ ಗುಂಡ, ನೀನೊಬ್ಬ ಮಾರಾಯ. ಅಲ್ಲಿ ನೋಡಲ್ಲಿ ಅದೊಂಚೂರು ಪುಡಿ ಉಳ್ಸಕ್ಕೆ ಹೋಗಿ ಈ ಕಡೆ ಪೂರ್ತಿ ಹೋತಲ್ಲ, ಇಲ್ಲೇ ಮಾತು ಮಗಿಬೇಕು. ಹೇಳ್ದೆ ನಿನಗೆ, ನೀ ಮಾಡೋ ಕೆಲಸ ಒಂದೆರಡಲ್ಲ ಮಾರಾಯ. ಹೇ ಗುಂಡ, ಅದು ಎಂತ ಮಾಡ್ತಿದ್ದೀಯ ಅದು? ಹೇ ನೀನು ಗುಂಡ ಅಂದರೆ ಪೆದ್ದ ಗುಂಡನೆ ಮಾರಾಯ. ಈಗ ಒಂದಕ್ಕೆರಡು ಕೆಲಸ ಮಾಡಿಟ್ಟ ಅಲ್ಲೇ. ನಗಿ ನೋಡ್ಬೇಕು, ನಗಿ ನೋಡ್ಬೇಕು. ಒಂದಕ್ಕೆರಡು ಕೆಲಸ ಮಾಡೋದೆ ಅಂತಕ್ಕೆ, ಅಲ್ಲೇ ಕೆಲಸ ಮಾಡ್ತಾನೆ ಇರೋಣ ಅಂತ. ಒಬ್ಬ ವಾಗೇಶ, ಅವನಿಗೆ ಎಂಥದ್ದು ಗೊತ್ತಾಗಲ್ಲ, ತನ್ನಂಗೆ ಎಲ್ಲರೂ ಅಂತ ಮಾಡ್ಕೊಂಡಾನೆ. ಸತ್ಯ ಅಂದರೆ ಸತ್ಯ ಕಳ್ಸ್ಕೊಂಡು ನಿಂತ್ಕೊಂಡಾನ ಅದಕ್ಕೆ ಅಲ್ಲಿ. ಇಲ್ಲಪ್ಪ, ಇಲ್ಲ, ನನಗೆ ಭಾಳ ಸಿಟ್ಟು ಬರೆಸ್ತಿದ್ದೀಯ ನೋಡು ನೀನು ಹೇಳಿನೇ. ಅಲ್ಲ, ನಿನಗೆ ಎಂತ ಅಂತ ಹೇಳೋದು ನೋಡು. ಮತ್ತೆ ಅವನಿದ್ರೆ ಏನಾದರೂ ನೀನು ಹಿಂಗೆ ಮಾತಾಡಿ ಅವ್ರವ್ರ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಬಂತು ಅಂದ್ರೆ ಮಾತ್ರ ನಿನ್ನ ಖಂಡಿತ ನಾ ಮನೆಯಿಂದ ಹೆರ್ಗೆ ಹಾಕೋದೌದು. ನೀ ಹೋಗು, ನಿನ್ನ ಕುಲ ಕುಟುಂಬ ಎಲ್ಲದೆಯೋ ಅಲ್ಲಿಗೆ ಹೋಗಿ ನೀನು. ಸಾಕು, ನೀನು ಈ ಮನೆ ಉದ್ಧಾರ ಮಾಡಿದ್ದು ಸಾಕು. ಇನ್ನು ಮತ್ತೊಂದು ಸ್ವಲ್ಪ ದಿವಸ ಇದ್ದು ಆಗ ಗನಗಾಗ ಮನೆನೂ ನೀನು ಮತ್ತೆ ಹಾಳು ಮಾಡೋದು ಬೇಡ. ದರಿದ್ರ ಹಿಂಗ್ಸಿನ ಬಿಸಕ ನಾನು ನೋಡ್ತೀನಿ ನಿಧಾನದಿಂದ ಹೇಳಷ್ಟು ಹೇಳಿದೆ. ಇನ್ನೂ ನಿಂಗೆ ಬುದ್ಧಿ ಬರಲ್ಲ ಅಂದರೆ ಅಲ್ಲ ಅಲ್ಲ, ನಿಮಗೊಂದು ತಲೆಯಲ್ಲಿ ಏನು ಅದು ಎತ್ತ ಮಟ ಗಿಟ ಮಾಡಿಸ್ಕೊ ಬಂದು ಹಾಕ್ಯದೋ ಏನು ಇಲ್ಲಿರೋದು. ಎಂತ ಮಾಡಿದ್ರು ನಿಮಗೆ ಗೊತ್ತಾಗಲ್ಲ ಅಂದ್ರೆ ಅದು ಹೆಂಗದ? ನೀವೇ ನೋಡಿದ್ರಲ್ಲ, ಅಲ್ಲಿ ಹೆಸದ್ರಲ್ಲ, ಈಗ ಮಾಗದ ಎಲ್ಲ ಸಮ್ ಮಾಡಿ ಅಡ್ಕೊಂಡು ಮತ್ತೆ ಎಂತ ಚೆಲ್ತಾನ್ರಿ ಅವ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಗ್ಯನ ಅಂತ ಅಲ್ಲ. ಇದನ್ನು ಸುಮಾರು ಸತಿ ಮಾಡೀನಿ. ಒಂದು ಕಾಪಿಗೆ ಬರೋದು ಒಂದು ಗಳಿಗೆ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಅಲ್ಲಿಗೆ ಅವನ ರೂಮಿಗೆ ತಗೊಂಡು ಹೋಗ್ತದೆ ಕಾಪಿನ. ಏನು ಅವನಿಗೆ ಈಚೆಗೆ ಬಂದು ಕುಡಿಯೋಕ್ಕಾಗಲ್ಲ. ನಿನ್ನೆ ನೋಡ್ತೀನಿ ಕತ್ಲಿಗೆ ಒಂದು ಲೋಟ, ಇಷ್ಟು ಉದ್ದ ಲೋಟದಲ್ಲಿ ಒಂದು ಲೋಟ ಹಾಲು ಕೊಡ್ತಾ ಇದೆಯಪ್ಪ ಅವನಿಗೆ. ಯಾರ ಮನೇಲಿ ಕೊಡ್ತಾರೆ? ಯಾರ ಮನೇಲಿ ಕೆಲಸದವ್ರಿಗೆ ಹಾಲು ಯಾರ ಮನೇಲಿ ಕೊಡ್ತಾರೆ? ಯಾರ ಮನೇಲಿ ಕೊಡಲ್ಲ, ಎಲ್ಲರ ಮನೆಯಲ್ಲೂ ಕೊಡ್ತಾರೆ. ಕೆಲಸದವರಿಗೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋರಿಗೆ ಯಾರು ಹಾಲು ಕೊಡಲ್ಲ. ಇಲ್ಲ ಮನೆಯಲ್ಲೇ ಇದ್ದ ಇಲ್ಲೇ ಹೊಡಿತಾನೆ ಇಲ್ಲೇ ಮಲಗ್ತಾನೆ ಅಂತ ಕಂಡವ್ರ ಮನೇಲಿ ಎಲ್ಲರ ಮನೆಯಲ್ಲೂ ಕೊಡ್ತಾರೆ. ಯಾರ ಮನೇಲಿ ಕೊಡಲ್ಲ? ಕೆಲಸದವ್ರಿಗೆ ಹಾಲು ಕೊಡೋದು ಕಾಣ್ತದೆ ನಿಂಗೆ. ಅವ್ನು ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾನಲ್ಲ, ಕೊಟ್ಟಿಗೆ ಕೆಲಸ ಇಲ್ಲ, ಅದು ಕಾಣಲ್ಲ. ಮಾಡ್ತಾನೆ ಅಂದರೆ ಸುಮ್ಮನೆ ಮಾಡೋದಲ್ಲ ಕೆಲಸ, ಹೇಳ್ತಾರೆ. ಇದಕ್ಕೆ ಗೋಳಾಗ್ತದೆ ಅಂತಲೇ ಮಾಡೋದು. ನಾನು ನೋಡಿನಲ್ಲ ಸುಮಾರು ಸತಿ. ಅಯ್ಯೋ ಸಣ್ಣಮ್ಮ ಅನ್ನೋದು ನೋಡಿದ್ರೆ ಏನು 10 ಬಾಯಿ. ನಿಮಗೆ ಗೋಳಾಗ್ತದೆ ನಾ ಮಾಡ್ತೀನಿ ಅಂತ ಬೇಡ ಅಂದಂಗೆ ಹೋಗಿ ಅವನೇ ಕೆಲಸ ಮಾಡ್ತಿರ್ತಾನೆ. ಅದೇ ನಾನೆಂತಾರು ಒಂದು ಕೆಲಸ ಹೇಳಿ ಇತ್ತು ಕರೆದ್ರೆ ಹತ್ತು ಹೊತ್ತಿರ್ತಾನೆ. ಅದು ಗೊತ್ತಾ ನಿಮಗೆ? ಅಯ್ಯೋ ನಿನ್ನ, ಏನೋ ಒಂದು ತರಕ್ಕೆ ಮನೆ ನಡ್ಕೊಂಡು ಹೋಗ್ತಾ ಇದ್ದ ಹಂಗೂ ಹಿಂಗೂ ಮಾಡ ಕೆಲಸದವನ್ನೊಬ್ಬನೇ ಬಿಡಿಸ್ಬೇಕಾಗಿದೆ ನಿಂಗೆ ಅಲ್ಲ. ಅವೊಬ್ಬ ಬಿಟ್ಬಿಟ್ರೆ ಆಮೇಲೆ ಎಂತ ಮಾಡ್ತೀಯ? ಆಮೇಲೆ ಎಂತ ಆಗ್ತದೆ ನಾವು ಬರೋಕ್ಕಿಂತ ಮುಂಚೆ ಮನೇಲಿ ಕೆಲಸ ಆಗ್ಲನ ಹಾಗೆ ಹಾಕೊಂಡು ಹೋಗ್ತದೆ. ಎಂತಕ್ಕೆ ಅವನಿಗೊಂದು ಸಂಬಳ, ಏನು ಸ್ವಲ್ಪ ಸಂಬಳನ? ಮೊದಲು ಹೇಳ್ದವಾಗಿ ಸಹ ಸಂಬಳ ಏನಿಲ್ಲ ಹಂಗೆಯೇ ಅಂದ. ಈಗ ನೋಡಿದ್ರೆ ಒಂದು ವಾರದಿಂದ ವಾರಕ್ಕೆ ಸಂಬಳ ಕೊಡ್ಬೇಕು ಅಂತ ಕುತ್ಕೊಂಡಾನೆ. ಏನು ಮ್ಯಾಲಿಂದ ಉದುರ್ತದ? ಆತದೆ ಕೆಲಸ ಆತದೆ. ಮೊದ್ಲಿನ ಹಂಗೆ ಅಂದ್ರೆ ಮೊದ್ಲು ಯಾರು ಮಾಡ್ತಿದ್ರು? ಅದು ಮಾಡ್ತಿತ್ತು. ಹಂಗಾಗಿ ನಿಂಗೆ ಆತದೆ ಅಂತ ಧೈರ್ಯ ನೀ ಮಾಡ್ತೀಯಾ? ಇನ್ಮೇಲೆ ನೋಡು, ನಾನು ಹೇಳಿನಲ್ಲ, ಅದು ಎಷ್ಟು ಕೆಲಸ ಮಾಡ್ತದೋ ಅಷ್ಟೇ ನೀನು ಕೆಲಸ ಮಾಡ್ಬೇಕು. ಯಾಕೆ ನಿನ್ಗಿಂತ ವಯಸ್ಸು ಜಾಸ್ತಿ ನಂಗಾಗಿದೆ, ನಾ ಮಾಡಲ್ಲ. ನಿನ್ನ ಮಗನಕ್ಕಿಂತ ಹೆಚ್ಚು ಕೆಲಸ ನಾನು ಮಾಡಲ್ಲನೋ? ನಿಂಗೆ ಯಾಕೆ ಮಾಡೋಕ್ಕಾಗಲ್ಲ? ಕೂತ್ಕೊಂಡು ತಿಂದು ತಲೆಯಲ್ಲಿ ಹಿಂಗೆ ಬ್ಯಾಡ್ದಿದ್ದು ಆಲೋಚನೆ ಎಲ್ಲ ಬರೋದು ಹಂಗಾಗಿಯ. ಕೈ ಕಾಲು ಆಡಿಸಿ ಕೆಲಸ ಮಾಡು ನೋಡೋಣ ಎಲ್ಲರಂತೆ. ಈಗ ಮಾಡ್ತಾ ಕೂರಕ್ಕೆ ಪುರ್ಸೊತ್ತಿರಬಾರ್ದು ನಿಂಗೆ. ಎಷ್ಟು ಕೆಲಸ ಇರ್ಬೇಕು, ಅವಾಗ ಎಲ್ಲ ಸರಿ ಆಗ್ತದೆ, ಮನೆನೂ ಉದ್ಧಾರ ಆಗ್ತದೆ. ಹಾಡಬ್ಬೆ ಹಿಂಗ್ಸಿನ ಬಿಸಕ ನಿಮ್ಮ ಇಷ್ಟೇ ರೀತಿ ಹೇಳ್ತಿದ್ದೀನಿ. ಆದರೂ ನಿಮ್ಮ ತಲೆ ಬುಳ್ಳೆಲೆ ಇಲ್ಲ, ಏನೋ ಮಾಡಿಸ್ಕೊ ಬಂದು ಹಾಕ್ಯದೆ, ಮತ್ತಿನ್ನೇನಲ್ಲ. ಹಾಡ ಮಕ್ಳಿಗೆ ಗೊತ್ತಾಗ್ತದೆ ಏನು ಹೆಂಗೆ ಅಂಥೇಳಿ ಅಷ್ಟು ಬಾಯ್ಬಿಟ್ಟು ಹೇಳಿದ್ರು ಮತ್ತು ನನ್ನಷ್ಟದಕ್ಕೂ ಇದು ಮಾಡ್ತಾ ಬರ್ತಾರೆ. ಏ ದೇವ್ರೆ, ಏನು ಮಾಡೋದಪ್ಪ. ಇಷ್ಟು ದಿವಸ ಒಂಥರದ ಅವತಾರ ಅಥವಾ ಈಗ ಮತ್ತೊಂದು ಥರದ್ದು ಇದನ್ನು ಶುರು ಮಾಡಿ ಅವರಿಬ್ರು ಗಂಡ ಹೆಂಡತಿ ಮಧ್ಯೆನೇ ಏನು ಹಚ್ಚಿಟ್ಟು ಸಾಯ್ತದೆ ಏನಲ್ಲ. ಎಲ್ಲಿಂದ ಬಂತು ಇದಕ್ಕೆ ಈ ದುರ್ಬುದ್ಧಿ ಅಂತ.